ಪರಾರಿಯಾಗಿದ್ದಾನೆ. ಹೆಬ್ರಿ ಕಾರ್ಕಳ ಪ್ರದೇಶದಲ್ಲಿ ಇತ್ತೀಚೆಗೆ ನಕ್ಸಲ್ ಓಡಾಟ ಹೆಚ್ಚಳ ಆಗಿತ್ತು. ಕೊಪ್ಪ ತಾಲೂಕಿನ ಎಡಗುಂದ ಗ್ರಾಮಕ್ಕೆ ಭೇಟಿ ನೀಡಿದ್ರು ನಕ್ಸಲರು. ಅರಣ್ಯ ಒತ್ತುವರಿ ಹಾಗೆ ಕಸ್ತೂರಿ ರಂಗನ್ ವರದಿಯನ್ನ ವಿರೋಧಿಸಿ ಚರ್ಚೆ ಮಾಡಿದ್ರು. ನಿನ್ನೆ ರಾತ್ರಿ ಸುಮಾರು 5 ಮಂದಿ ನಕ್ಸಲರ ತಂಡ ಬಂದಿತ್ತು. ನಕ್ಸಲರ ಹೆಜ್ಜೆಯನ್ನ ಹಿಡಿದಂತಹ ಎಎನ್ಎಫ್ ತಂಡದಿಂದ ಕಾರ್ಯಾಚರಣೆ ಶುರುವಾಯಿತು. ನಂತರ ಮಲೆನಾಡಲ್ಲಿ 2002ರಲ್ಲಿ ಮೊದಲ ಬಾರಿಗೆ ನಕ್ಸಲ್ ಹೆಜ್ಜೆ. ಸತತ 1 ದಶಕಕ್ಕೂ ಹೆಚ್ಚು ಕಾಲ ರಕ್ತ ಸಿಕ್ತ ಅಧ್ಯಾಯನೇ ನಡೆದು ಹೋಗಿತ್ತು. ನಕ್ಸಲರು ಮತ್ತೆ ಪೊಲೀಸರ ಮಧ್ಯೆ ಹಲವು ಬಾರಿ ಕಾದಾಟ ಸಹ ಆಗಿತ್ತು. 1 ದಶಕದ ನಂತರ ಈಗ ನಕ್ಸಲ್ ನಾಯಕ ವಿಕ್ರಮ್ ಗೌಡನನ್ನ ಎನ್ಕೌಂಟರ್ ಮಾಡಲಾಗಿದೆ. ಕೊಪ್ಪ ತಾಲೂಕಿನ ಎಡಗುಂದ ಗ್ರಾಮಕ್ಕೆ ನಕ್ಸಲರು ಭೇಟಿ ಕೊಟ್ಟಿದ್ರು. ಅರಣ್ಯ ಒತ್ತುವರಿ ಹಾಗೆ ಕಸ್ತೂರಿ ರಂಗನ್ ವರದಿಯನ್ನ ವಿರೋಧಿಸಿ ಚರ್ಚೆ ಮಾಡ್ತಾ ಇದ್ರು. ಅಲ್ಲಿ ನಿನ್ನೆ ರಾತ್ರಿ ಸುಮಾರು 5 ಮಂದಿ ನಕ್ಸಲರ ತಂಡ ಬಂದಿತ್ತು. ಮಾಹಿತಿಯ ಮೇರೆಗೆ ಎಎನ್ಎಫ್ ತಂಡದಿಂದ ಕಾರ್ಯಾಚರಣೆ ನಡೆಸಲಾಗಿದೆ. ಕಾರ್ಯಾಚರಣೆ ವೇಳೆ ಈಗ ವಿಕ್ರಮ್ ಗೌಡ ನಕ್ಸಲ್ ನಾಯಕ ಎನ್ಕೌಂಟರ್ ಆಗಿದ್ದಾನೆ. ಇನ್ನಿಬ್ಬರಿಗೆ ನಕ್ಸಲರಿಗೆ ಗುಂಡೇಟು ತಗುಲಿದೆ ಅಂತ ಹೇಳಲಾಗ್ತಾ ಇದೆ. ಮಲೆನಾಡಲ್ಲಿ 2002ರಲ್ಲಿ ಮೊದಲ ಬಾರಿಗೆ ನಕ್ಸಲರ ಹೆಜ್ಜೆ ಗುರುತು ಪತ್ತೆಯಾಗಿತ್ತು. ಇದಾಗಿ ಈಗ 1 ದಶಕಕ್ಕೂ ಹೆಚ್ಚು ಕಾಲ ರಕ್ತ ಸಿಕ್ತ ಅಧ್ಯಾಯ ಇತ್ತು. ಅಲ್ಲಿ ಮೋಸ್ಟ್ ವಾಂಟೆಡ್ ನಕ್ಸಲ್ ವಿಕ್ರಮ್ ಗೌಡನನ್ನ ನಿನ್ನೆ ಎನ್ಕೌಂಟರ್ ಮಾಡಲಾಗಿದೆ. ವಾರದ ಹಿಂದೆ ಕಾಡಂಚಿನ ಕುಗ್ರಾಮಕ್ಕೆ ಬಂದಿದ್ದ ನಕ್ಸಲರು ವಿಕ್ರಮ್ ಗೌಡ ಸೇರಿ 5 ಗ್ರಾಮಕ್ಕೆ ಬಂದಿರುವಂತಹ ಶಂಕೆ ವ್ಯಕ್ತವಾಗಿತ್ತು. ಎನ್ಕೌಂಟರ್ ವೇಳೆ 3 ನಕ್ಸಲರು ಪರಾರಿಯಾಗಿದ್ದಾರೆ. ವಿಕ್ರಮ್ ಗೌಡ ಜೊತೆಗಿದ್ದಂತಹ 3 ನಕ್ಸಲರು ಎಸ್ಕೇಪ್ ಆಗಿದ್ದಾರೆ. ಕೊಪ್ಪ ತಾಲೂಕಿನ ಕಡೆಗುಂದಿ ಗ್ರಾಮಕ್ಕೆ ನಕ್ಸಲರು ಬಂದಿದ್ರು. ಎನ್ಕೌಂಟರ್ ಸಂದರ್ಭದಲ್ಲಿ ವಿಕ್ರಮ್ ಗೌಡ ಜೊತೆಯಲ್ಲಿದ್ದವರು ಎಸ್ಕೇಪ್ ಆಗಿದ್ದಾರೆ. ವನಜಾಕ್ಷಿ, ಮುಂಡಗಾರು ಲತಾ, ಜಯಣ್ಣ ಪರಾರಿಯಾಗಿದ್ದಾರೆ. ನೇತ್ರಾವತಿ ದಳದ ತಂಡದಲ್ಲಿ ಸಕ್ರಿಯರಾಗಿದ್ರು ಈ ನಕ್ಸಲರು. ಸುಬ್ಬೇಗೌಡ ಅವರ ಮನೆಗೆ ಬಂದಿದ್ದ ಮುಂಡಗಾರು ಲತಾ ಹಾಗೆ ಜಯಣ್ಣ ಅಲ್ಲಿ ಊಟ ಮಾಡಿಬಿಟ್ಟು ಗನ್ ಅಲ್ಲೇ ಬಿಟ್ಟು ಹೋಗಿದ್ರು. ಈಗ ಸದ್ಯಕ್ಕೆ ನಾಪತ್ತೆಯಾಗಿರುವಂತಹ 3 ನಕ್ಸಲರಿಗಾಗಿ ಕೂಂಬಿಂಗ್ ನಡೀತಾ ಇದೆ. ಕಬ್ಬಿನಾಲೆ ಅರಣ್ಯ ವ್ಯಾಪ್ತಿಯಲ್ಲಿ ನಕ್ಸಲ್ ಎನ್ಕೌಂಟರ್. ಕಬ್ಬಿನಾಲೆಗೆ ಹೆಚ್ಚುವರಿ ಎಎನ್ಎಫ್ ಸಿಬ್ಬಂದಿಯನ್ನ ಹೀಗಾಗಿ ನಿಯೋಜನೆ ಮಾಡಲಾಗಿದೆ. ಹೆಚ್ಚುವರಿ ಶಸ್ತ್ರ ಸಜ್ಜಿತ ಎಎನ್ಎಫ್ ಟೀಮ್ ನಿಂದ ಕೂಂಬಿಂಗ್ ನಡೀತಾ ಇದೆ. ಈಗಾಗಲೇ 3 ಪರಾರಿಯಾಗಿದ್ದಾರೆ. ಅವರ ಹುಡುಕಾಟ ತೀವ್ರವಾಗಿ ನಡೀತಾ ಇದೆ. ಎನ್ಕೌಂಟರ್ ಆದಂತಹ ಜಾಗದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತ ಸೂಚನೆಯನ್ನ ಸಹ ನೀಡಲಾಗಿದೆ. ಆಂತರಿಕ ಭದ್ರತಾ ವಿಭಾಗದ ಎಡಿಜಿಪಿ ರೂಪಾ ಭೇಟಿ ಕೊಟ್ಟಿದ್ದಾರೆ. ಎನ್ಕೌಂಟರ್ ಆಗಿರುವಂತಹ ಜಾಗದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಸೂಚನೆಯನ್ನ ಸಹ ನೀಡಲಾಗಿದೆ. ವಿಕ್ರಮ್ ಗೌಡ ಜೊತೆಗಿದ್ದಂತಹ ನಕ್ಸಲರು ತಪ್ಪಿಸಿಕೊಂಡಿದ್ದಾರೆ ಎನ್ಕೌಂಟರ್ ಆಗ್ತಾ ಇದ್ದಂತೆ. ಹಾಗಾಗಿ ಈಗ ಹೆಚ್ಚುವರಿ ಎಎನ್ಎಫ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿ ಕಾರ್ಯಾಚರಣೆಯನ್ನ ತೀವ್ರಗೊಳಿಸಿದ್ದಾರೆ. ಹೆಚ್ಚುವರಿ ಶಸ್ತ್ರ ಸಜ್ಜಿತ ಎಎನ್ಎಫ್ ಟೀಮ್ನಿಂದ ಕೂಂಬಿಂಗ್ ಮತ್ತೆ ಆರಂಭ ಆಗಿದೆ. ಪರಾರಿಯಾಗಿರುವಂತಹ ನಕ್ಸಲರಿಗೆ ಹುಡುಕಾಟ ನಡೆಸಲಾಗ್ತಾ ಇದೆ. ಎಲ್ಲಿ ಎನ್ಕೌಂಟರ್ ಆಯಿತು ವಿಕ್ರಮ್ ಗೌಡನ ಎನ್ಕೌಂಟರ್, ಆ ಜಾಗದಲ್ಲಿ ಎಚ್ಚರಿಕೆಯಿಂದ ಇರಿ ಅಂತ ಸೂಚನೆ ನೀಡಲಾಗಿದೆ. ಆಂತರಿಕ ಭದ್ರತಾ ವಿಭಾಗದ ಎಡಿಜಿಪಿ ಈಗಾಗಲೇ ಭೇಟಿ ಕೊಟ್ಟಿದ್ದು ಎಎನ್ಎಫ್ ಪೊಲೀಸರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ಮಾಹಿತಿ ಪಡೆದುಕೊಂಡಿದ್ದಾರೆ. ಎನ್ಕೌಂಟರ್ ಆಗಿರುವಂತಹ ಜಾಗದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಸೂಚನೆಯನ್ನ ಸಹ ಕೊಟ್ಟಿದ್ದಾರೆ. ಕಬ್ಬಿನಾಲೆ ಅರಣ್ಯ ವ್ಯಾಪ್ತಿಯಲ್ಲಿ ನಿನ್ನೆ ವಿಕ್ರಮ್ ಗೌಡನನ್ನ ಎನ್ಕೌಂಟರ್ ಮಾಡಲಾಗಿದೆ. ಎನ್ಕೌಂಟರ್ ಮಾಡಿದಂತಹ ಸಂದರ್ಭದಲ್ಲಿ ಈತನ ತಂಡದಲ್ಲಿದ್ದಂತಹ 3 ಎಸ್ಕೇಪ್ ಆಗಿದ್ದಾರೆ. ಅದರಲ್ಲಿ 2ರಿಗೆ ಗುಂಡೇಟು ಬಿದ್ದು ಗಾಯ ಆಗಿದೆ ಅನ್ನುವಂತಹ ಮಾಹಿತಿ ಸಹ ಸಿಗ್ತಾ ಇದೆ. ಸದ್ಯಕ್ಕೆ ಹುಡುಕಾಟ ಸಹ ಚುರುಕುಗೊಳಿಸಿದ್ದಾರೆ ಎಎನ್ಎಫ್ನಿಂದ. ಹೆಚ್ಚುವರಿಯಾಗಿ ಶಸ್ತ್ರಸಜ್ಜಿತ ಎಎನ್ಎಫ್ ಟೀಮ್ ಅನ್ನ ಈಗ ಅಲ್ಲಿ ನಿಯೋಜನೆ ಮಾಡಲಾಗಿದ್ದು ಕೂಂಬಿಂಗ್ ಅನ್ನ ಸಹ ತೀವ್ರಗೊಳಿಸ್ತಾ ಇದ್ದಾರೆ. ತಪ್ಪಿಸ್ಕೊಂಡವ್ರು ಹಾಗಾದ್ರೆ ಎಲ್ಲಿ ಹೋದ್ರು ಅಂತ ಹುಡುಕಾಟ ಆಗ್ತಾ ಇದೆ.
ಈಗಾಗಲೇ ಕಬ್ಬಿನಾಳೆ ಅರಣ್ಯ ಪ್ರದೇಶದಲ್ಲಿ ವಿಕ್ರಮ್ ಗೌಡ ಎನ್ಕೌಂಟರ್ ನಡೆದಿರುವಂಥದ್ದು. ಆ ಜಾಗಕ್ಕೆ ಇನ್ನೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ANF ಸಿಬ್ಬಂದಿಗಳು ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಈ ಒಂದು ಕಬ್ಬಿನಾಳೆ ಅರಣ್ಯ ವ್ಯಾಪ್ತಿ ಏನಿದೆ ಅಲ್ಲಿನ ಮೇಲಿನ ಜಾಗ ಅದು ಪೀತಬೈಲ್ ಅನ್ನುವಂಥ ಪ್ರದೇಶ. ಅಲ್ಲಿಗೆ ಉನ್ನತ ಮಟ್ಟದ ಅಧಿಕಾರಿಗಳ ಟೀಮ್ ಬಂದಿದೆ. ಅದರ ಜೊತೆಗೆ ANFನ ಹೆಚ್ಚುವರಿ ಸಿಬ್ಬಂದಿಗಳು ಕೂಡ ಬರ್ತಾ ಇರುವಂಥದ್ದು. ಮೇಲ್ಭಾಗದಲ್ಲಿ ಕೂಡ ಅಂದರೆ ಈ ಒಂದು ಅರಣ್ಯ ವ್ಯಾಪ್ತಿಯಲ್ಲಿ ಉಳಿದವರು ತಪ್ಪಿಸಿಕೊಂಡಿರುವಂತಹ ಬಹಳ ದೊಡ್ಡ ಅನುಮಾನ ಇರುವಂತಹ ಕಾರಣದಿಂದಾಗಿ ಅಂದರೆ ಅದರಲ್ಲಿ 4 ಜನ ಬಂದಿದ್ರು. ಆ 4 ಜನರ ಆ ತಂಡದಲ್ಲಿ ಈಗ ಮೃತಪಟ್ಟಿರುವಂಥದ್ದು ವಿಕ್ರಮ್ ಗೌಡ ಮಾತ್ರ. ಉಳಿದವರು ಈಗಾಗಲೇ ಎಲ್ಲಾದರೂ ತಪ್ಪಿಸ್ಕೊಂಡು ಹೋಗಿರುವಂಥ ಸಾಧ್ಯತೆಗಳೇ ಹೆಚ್ಚಿರುವಂಥದ್ದು. ಹೀಗಾಗಿ ಇಲ್ಲಿ ಹೆಚ್ಚುವರಿಯಾಗಿ ANF ಟೀಮ್ ಒಂದು ಕೂಂಬಿಂಗ್ ಅನ್ನು ಕೂಡ ನಡೆಸ್ತಾ ಇದೆ. ಅದರ ಜೊತೆಗೆ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ ಆಂತರಿಕ ಭದ್ರತೆ ವಿಭಾಗದ IGP ಆಗಿರುವಂತಹ ರೂಪಾ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಮೇಲ್ಭಾಗಕ್ಕೆ ಹೋಗಿದ್ದಾರೆ. ಅವ್ರಿಗೂ ಕೂಡ ಹೆಚ್ಚುವರಿ ಭದ್ರತೆಗಳು ಅನಿವಾರ್ಯವಾಗಿ ಬೇಕಾಗುತ್ತೆ. ಅದರ ಜೊತೆಗೆ ಬೇರೆ ಬೇರೆ ಭಾಗಗಳಲ್ಲಿ ಕೂಂಬಿಂಗ್ ಕೂಡ ನಡೀತಾ ಇದೆ. ಈ ಒಂದು ಲಿಮಿಟೇಷನ್ನಲ್ಲಿ ಕಬ್ಬಿನಾಳೆ ಯಾವುದೇ ಭಾಗದಲ್ಲೂ ಕೂಡ ಅವರು ತಪ್ಪಿಸಿಕೊಂಡು ಹೋಗಿರುವ ಸಾಧ್ಯತೆಗಳು ಇರುವಂಥದ್ದು. ಹಾಗಾಗಿ ಹೆಚ್ಚಿನ ಕೂಂಬಿಂಗ್ ಕಾರ್ಯಾಚರಣೆಯನ್ನು ಇನ್ನೂ ಕೂಡ ತ್ವರಿತಗೊಳಿಸಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ನಕ್ಸಲ್ ಟೀಮ್ ಏನಿದೆ ಅವರು ತಪ್ಪಿಸಿಕೊಂಡು ಹೋಗದ ರೀತಿಯಲ್ಲಿ ಅವರನ್ನು ಪತ್ತೆ ಹಚ್ಚುವ ರೀತಿಯಲ್ಲಿ ಕಾರ್ಯಾಚರಣೆಗಳು ಮುಂದುವರೆದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹೆಬ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.